ಸರ್ಕಾರ ಬದಲಾಗಿಂದನೂ ಹೇಳ್ತಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿಂದಲೂ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನು 6 ತಿಂಗಳಲ್ಲಿ ಆಗಿಬಿಡ್ತಾರೆ, ಮೂಡ ಕೇಸ್ ಬಂತು ಅದಕ್ಕೆ ತೆಗೆದು ಬಿಡ್ತಾರೆ. ಬಟ್ ಆ ರೀತಿ ಏನೂ ಆಗಿಲ್ಲ. ಸೊ ಆ ಊಹಾಪೋಹಗಳು ಇದ್ದೇ ಇರುತ್ತೆ. ಸರ್ ಕೆ ಎನ್ ರಾಜಣ್ಣ ಅವರು ಹೇಳಿರ್ತಕ್ಕಂಥ ನನಗೆ ಗೊತ್ತಿರೋ ಹಾಗೆ ಬದಲಾವಣೆ ಆಗುತ್ತೆ. ನಾನು ಹೇಳ್ತೀನಲ್ಲ, ಎಲ್ಲರೂ ಹೇಳ್ತಾನೆ ಇರ್ತಾರೆ, ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ, ಆಗೋದು ಇಲ್ಲ. ಸರ್ ಡಿಸೆಂಬರ್ ವೇಳೆಗೆ ಬದಲಾವಣೆ ಆಗುವಂಥ ಹೇಳಿದ್ನಲ್ಲ ಈಗ ಆಗಲ್ಲ ಅಂತ. ಪದೇ ಪದೇ ಹೇಳಿಕೆಗಳು ಬರ್ತಿದೆ. ಯಾಕೆ ಅಂತಂತಂದರೆ ಕೆಲವರು ಗುಂಪುಗಳು ಇರ್ತವೆ ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಆ ರೀತಿ ಊಹಾಪೋಹಗಳನ್ನು ಅವರು ಹಡೆಯುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ಮೊದಲಿಂದನೂ ಕೂಡ ಸರ್ಕಾರ ಬಂದಾಗಿಂದನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ, ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ. ಶಾಸಕರು ಕೂಡ ಅವ್ರ ಪರವಾಗಿದ್ದಾರೆ. ಹಾಗಾಗಿ ಯಾವ ಸರ್ ಗುಂಪು ಯಾವುದು ಸರ್, ಗುಂಪು ಯಾವುದು ನನಗೆ ಗೊತ್ತಿಲ್ಲ ಸರ್. ಮೂರ್ನಾಲ್ಕು ಪವರ್ ಸೆಂಟರ್ಗಳಾಗಿದೆ ಅಂತಕ್ಕಂಥದ್ದು ಒಂದು ಬಹಿರಂಗ ಸ್ಟೇಟ್ಮೆಂಟ್ಗಳು ಇಂಥವೆಲ್ಲ ಕೂಡ ಸರ್ಕಾರ. ನೀವು ರಾಜಣ್ಣ ಅವ್ರನ್ನೇ ಕೇಳಬೇಕು ಯಾಕೆ ಹಾಗೆ ಹೇಳಿದ್ದಾರೆ ಅಂತ, ನನಗೆ ಗೊತ್ತಿಲ್ಲ. ಬಟ್ ಸರ್ಕಾರ ಅಂತೂ ಸುಸೂತ್ರವಾಗಿ ನಡೀತಾ ಇದೆ, ಯಾವುದೇ ಅಡೆತಡೆಗಳಿಲ್ಲ. ಮತ್ತು ಹೈಕಮಾಂಡು ಕೂಡ ಬದಲಾವಣೆ ಮಾಡ್ತೀವಿ ಅಂತ ಕೂಡ ಏನೂ ಹೇಳಿಲ್ಲ, ಅಂಥ ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಮುಂದುವರಿತಾರೆ. ಎಷ್ಟು ಗುಂಪಿದಾವೆ ಸರ್? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದಷ್ಟು ಜನ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ, ಜೊತೆಗೆ ಮುಖ್ಯಮಂತ್ರಿ ಹುದ್ದೆಗೆ ಅರ್ಹತೆ ಇರೋರಂಥ ಕೂಡ ಇರ್ತಾರೆ. ಹಾಗಾಗಿ ಬಹಳ ಜನ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಇಚ್ಛೆ ಇಟ್ಕೊಂಡಿರ್ತಾರೆ, ಅದ್ರ ತಪ್ಪೇನಿಲ್ಲ. ಗುಂಪು ಯಾವುದು ಸರ್? ಅದು ಮುಖ್ಯಮಂತ್ರಿ ಹೇಳಿದ್ರೆ ಬಹಳ ಜನ ಇದ್ದಾರೆ ಅಂತ. ಅಲ್ಲ ಸರ್, ಯಾಕಂದ್ರೆ ಎಲ್ಲರೂ ಸಿದ್ದರಾಮಯ್ಯ ಆಪ್ತರೇ ಸರ್. ಹೇಳಿಲ್ಲ, ಎಲ್ಲರೂ ಇದ್ದಾರೆ ಅಂತ. ಸಿದ್ದರಾಮಯ್ಯ ಆಪ್ತರೇ ಅಲ್ವಾ ಸರ್ ಎಲ್ಲರೂ? ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಎದುರು ಹಾಕೊಂಡು ಅಲ್ಲ, ಅದ್ರ ತಪ್ಪೇನಿದೆ. ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಪ್ರಯತ್ನ ಪಡೋದ್ರೊಳಗೆ ಏನೂ ತಪ್ಪಿಲ್ಲ. ಬಟ್ ಹಾಗಂತ ಹೇಳಿ ಯಾರು ಕೂಡ ಸರ್ಕಾರದ ವಿರುದ್ಧ ಆಗಲಿ ಪಕ್ಷದ ವಿರುದ್ಧವಾಗಲಿ ಹೋಗೋದಿಲ್ಲ. ತಮ್ಮ ಪ್ರಯತ್ನ ತಾವು ಮಾಡ್ತಾರೆ. ಸಿದ್ದರಾಮಯ್ಯ 5 ವರ್ಷದ ಮುಖ್ಯಮಂತ್ರಿ ಸರ್. ಈಗ ಸದ್ಯಕ್ಕಂತೂ ಹೈಕಮಾಂಡ್ನಿಂದ ಆ ಥರ ಯಾವುದೇ ಸೂಚನೆಗಳು ಬಂದಿಲ್ಲ. ಸಿದ್ದರಾಮಯ್ಯ ಅವರು 5 ವರ್ಷಗಳು ಮುಂದುವರಿತಾರೆ. ವಿರೋಧ ಪಕ್ಷಗಳ ಮಾತಿಗೆ ನೀವು ಯಾಕೆ ಬೆಲೆ ಕೊಡೋದು? ನಾನು ಹೇಳಿದ್ನಲ್ಲ, ಸರ್ಕಾರ ಬಂದಾಗಿಂದನೂ ಹೇಳ್ತಾ ಇದ್ದಾರೆ. ಏನು MP ಎಲೆಕ್ಷನ್ ಆದಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು, ಅದಾದಮೇಲೆ ಮೂಡ ಕೇಸ್ ಬಂತು, ಹಾಗಾಗಿ ಅದಾದಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು. ಸೊ ಅವರು ರಿಪೀಟಾಗಿ ಹೇಳ್ಕೊಂಡೇ ಬರ್ತಿದ್ದಾರೆ. ಸೊ ಅವ್ರ ಮಾತಿಗೆ ಯಾಕೆ ನೀವು ಬೆಲೆ ಕೊಡ್ತೀವಿ? ಈಗ ಯಾರು ಹೇಳಿದ್ರೆ ಬದಲಾವಣೆ ಆಗುತ್ತೆ ಅಂತ? ಯಾರು ಹೇಳಿಲ್ಲ ಬದಲಾವಣೆ ಆಗಿದೆ ಅಂತ. ರಾಜಣ್ಣ ಅವರು ಆ ರೀತಿ ಹೇಳಿಲ್ಲ. ಬದಲಾವಣೆ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ಹೊರತು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳಿದ್ದಾರೆ, ಹಾಗೆ ಹೇಳಿಲ್ಲ ಅವರು. ನಾನು ಹೇಳಿದ್ನಲ್ಲ, ಯಾರಾದರೂ ಅಂಥ ಒಂದು ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ ಒಂದು ಸರ್ಕಾರ ಅಂತಿದ್ಮೇಲೆ. ಹಂಗಂತ ಯಾರು ಕೂಡ ಸರ್ಕಾರದ ವಿರುದ್ಧವಾಗಲಿ ಪಕ್ಷದ ವಿರುದ್ಧವಾಗಲಿ ಹೈಕಮಾಂಡ್ ತೀರ್ಮಾನದ ವಿರುದ್ಧವಾಗಿ ಯಾರೂ ಹೋಗಲ್ಲ. ಹೈಕಮಾಂಡ್ ಏನೂ ತೀರ್ಮಾನ ಮಾಡಿಲ್ಲ, ಹೈಕಮಾಂಡ್ ಅಂತ ಸೂಚನೆಯೂ ಕೊಟ್ಟಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ. ಏನೂ ಇಲ್ಲ.